ಸಿರಾ ನಗರದ ಹೆಮ್ಮೆಯ ಮಗಳಾಗಿರ್ತಕ್ಕಂಥ ಕಲ್ಪಶ್ರೀ ಹೋದ ವರ್ಷ IASನಲ್ಲಿ ತೇರ್ಗಡೆ ಆಗಿದ್ದು ಮತ್ತು ಈಗ ಆಂಧ್ರ ಪ್ರದೇಶದಲ್ಲಿ ಅಸಿಸ್ಟೆಂಟ್ ಕಲೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಅವರ ಯಜಮಾನರು ಕೂಡ ಅಭಿಷೇಕ್ ಗೌಡ ಅಂತೇಳಿ ಅವ್ರದ್ದೇ ಬ್ಯಾಚಿನವರು, ಅವರು ಕೂಡ IAS ಮಾಡಿ ಅವರು ಕೂಡ ಅಸಿಸ್ಟೆಂಟ್ ಕಲೆಕ್ಟ್ರಾಗಿ ಆಂಧ್ರ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಬ್ಬರು ಕೂಡ ಇವತ್ತು ಒಬ್ಬ ನಮ್ಮ ಸಿರಾ ಮಗಳು ಮತ್ತು ಸಿರಾ ಅಳಿಯಂದಿರು ಕೂಡ ಅವರಿಬ್ಬರು ಕೂಡ ಇವತ್ತು ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಮಕ್ಕಳಿಗೆ ಒಂದು ರೀತಿಯಾದ ಉತ್ತೇಜನ ಕೊಡೋದಕ್ಕೋಸ್ಕರ, ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಒಂದು ಇಂಟರ್ಯಾಕ್ಟಿಂಗ್ ಸೆಷನ್ ಮಾಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯದಲ್ಲಿ ಇವತ್ತು ಅವರಿಬ್ಬರು ಕೂಡ ಬರ್ತಾಯಿದ್ದಾರೆ. ಮತ್ತು ಮಕ್ಕಳ ಜೊತೆಯಲ್ಲಿ ಕೂಡ ಅದನ್ನು ಇಂಟ್ರ್ಯಾಕ್ಟ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಒಂದು ಕಡೆಗೆ ಇಂಟ್ಯೂಷನ್ ಮುಂದೆ ನಾವು ಕೂಡ IAS ಮಾಡಬೇಕು ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ IAS ಯಾರು ಬೇಕಾದ್ರೂ ಪಾಸ್ ಮಾಡ್ಬೋದು, ಕಷ್ಟ ಆಗಲಾರ್ದು ಅಂತಕ್ಕಂಥ ಒಂದು ರೀತಿಯಾದಂಥ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮವನ್ನು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೊಂದು ಅತ್ಯಂತ ಶ್ಲಾಘನೀಯ ಮತ್ತು ಸಂತೋಷ ಪಡ್ತಕ್ಕಂಥದ್ದು. ಅದಕ್ಕೆ ಎಲ್ಲರೂ ಕೂಡ ಇವತ್ತು ಅದಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ಇವರು ದರ್ಶನ್ ಶೇಟ್ ಅಂತೇಳಿ ಅವರು IAS ಅಕಾಡೆಮಿ ಧಾರವಾಡದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಶ್ರೀಕಾಂತ್ ಅಂತೇಳಿ ಅವರು ಡೆಪ್ಟಿ ಕಮಿಷನರಾಗಿ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡಿ IAS ಕೋಚಿಂಗು ಕೂಡ ಮಾಡ್ತಾಯಿದ್ರು. ಸೊ ಅವರು ಕೂಡ ಅವ್ರಿಗೂ ವಿನಂತಿ ಮಾಡಿದಾಗ ಅವರಿಬ್ಬರು ಕೂಡ ಬಂದಿದ್ದಾರೆ. ಸೊ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಅದರ ಜೊತೆಯಲ್ಲಿ ಇದು ಮಕ್ಕಳಲ್ಲಿ ಒಂದು ಧೈರ್ಯವನ್ನು ತುಂಬೋದಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಸಂಬಂಧಪಟ್ಟಂಥವರು ಮತ್ತು ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಮುಖಂಡರುಗಳಿಗೂ ಕೂಡ ನಾನು ಅಭಿನಂದಿಸೋದಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಡಿಸ್ಟಿಕ್ ನಾನು ಹುಟ್ಟಿದ ಊರು ಶಿರಾ ತಾಲೂಕಲ್ಲಿ ಅಥವಾ ನಮ್ಮೂರು. ಮೊನ್ನೆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದಾಗ ಜಿನಿ ಅವರು ಮತ್ತು ನಮ್ಮೂರವರೆಲ್ಲ ದೇವಸ್ಥಾನ ಉದ್ಘಾಟನೆಗೆ ಕರೆದಾಗ ಪೇರೆಂಟ್ಸ್ಗಿಂತ ನನ್ನ ಇಂಟ್ರಾಕ್ಷನ್ ಸ್ಪೆಷಲಿ ಸ್ಟೂಡೆಂಟ್ಸ್ ಜೊತೆ ಇದ್ದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಇರಲಿ, ಓದೋಕ್ಕೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ಇಂಟ್ರಾಕ್ಷನ್ ಸೆಷನ್ ಇಡೋಣ ಅಂತ ಜಿನಿ ಅವ್ರಿಗೆ ಒಂದು ಮಾತು ಹೇಳಿದೆ. ನನಗೆ ನಿನ್ನೆ ತಾನೇ ಎಲೆಕ್ಷನ್ ಡ್ಯೂಟಿ ಎಲ್ಲ ಮುಗಿಸಿ ನೆನ್ನೆ ಈವ್ನಿಂಗ್ ಫ್ಲೈಟಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದೆ. 2 ಡೇಸ್ ಅಷ್ಟೇ ನನಗೆ ಹಾಲಿಡೇ ಇದ್ದಿದ್ದು, 17th and 18th. ಮತ್ತು ಸೆಕ್ರೆಟರಿಯೇಟ್ಶಿಪ್ ಅಂತ ಡೆಲ್ಲಿಗೆ ಹೋಗಬೇಕು, ಅಸಿಸ್ಟೆಂಟ್ ಪಾರ್ಲಿಮೆಂಟ್ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಈ 2 ಡೇಸಲ್ಲಿ ಒಂದು ಹಾಫ್ ಎ ಡೇ ನಮ್ಮ ಜನಗಳಿಗೋಸ್ಕರ ಅವ್ರನ್ನ ಇನ್ಸ್ಪೈರ್ ಮಾಡಿ ನಾನು ಅಭಿಷೇಕ್ ಗೌಡ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಸ್ವಲ್ಪ ಎಲೆಕ್ಷನ್ಸ್ ವರ್ಕ್ ಇತ್ತು. ಹಾಗಾಗಿ ಅವರು ಮತ್ತು ನಾನು ಇಬ್ಬರು ಬರಲಿಲ್ಲ ಅಂದರೆ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ವಿ ಆರ್ ವೆರಿ ಸಾರಿ, ಲೇಟ್ ಆಯಿತು ಸ್ವಲ್ಪ. ಬಟ್ ಜಿನಿ ಅವ್ರ ಸಪೋರ್ಟಿಂದ ಮತ್ತು ಕಾಲೇಜ್ ಶಿಕ್ಷಣ ವತಿಯಿಂದ ಈ ಎಲ್ಲ ಸಪೋರ್ಟ್ ಮಾಡಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಇದೇ ಥರ ಇನ್ನು ಸ್ಪೆಷಲಿ ನಿಮ್ಮ ಕೆರಿಯರ್ ಗೈಡೆನ್ಸ್ ಮೋಸ್ಟ್ ಇಂಪಾರ್ಟೆಂಟು. ನಾವು ಒಂದು ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎವ್ರಿ ಸಕ್ಸಸ್ ಸ್ಟೋರೀಸ್ ಹ್ಯಾವ್ ಲಾಟ್ ಆಫ್ ಫೇಲ್ಯೂರ್ಸ್. ಪ್ರತಿಯೊಂದು ಯಶಸ್ಸಿನ ಹಿಂದೆ ತುಂಬ ಫೇಲ್ಯೂರ್ಸ್ಗಳಿರುತ್ತೆ. ಕೆಲವೊಂದು ಸಲ ನಾವು ಗ್ರಾಮೀಣ ಭಾಗದಿಂದ ಬಂದಿರೋ ಸ್ಟೂಡೆಂಟ್ಸ್ ಏನು ಅನ್ಕೊತೀವಿ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು, ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋದು, ನಮ್ಮ ಕೈಲಿ ಆಗುತ್ತಾ IAS KAS ಎಲ್ಲ ಅಂತ. ಆ ಡೌಟ್ ಅನ್ನೋದು ಇರಲೇಬಾರ್ದು. ನಮ್ಮ ಕಾನ್ಫಿಡೆನ್ಸ್ ಈಗ ನಾವು ಯಾರನ್ನೋ ನೋಡಿ ನಮ್ಮ ಲೈಫಲ್ಲಿ ಇನ್ಸ್ಪೈರ್ ಆಗ್ತೀವಿ. ಇನ್ಸ್ಪೈರ್ ಆಗಿ ನಾವು ಓದೋಕ್ಕೆ ಕೂತಾಗ ಆ ಡೌಟ್ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ದೊಡ್ಡ ಎಕ್ಸಾಮು, ನಾನು ಓದೋಕ್ಕಾಗುತ್ತಾ ಅಂತ. ನಾನು 8th 9th ಸ್ಟ್ಯಾಂಡರ್ಡಲ್ಲಿದ್ದಾಗ ನವೋದಯ ಸ್ಕೂಲಲ್ಲಿ ಓದ್ತಿದ್ದು. ಅಲ್ಲಿ ನಮ್ಮ ಡಿಸ್ಟಿಕ್ ಚೇರ್ಪರ್ಸನ್, ನವೋದಯ ವಿದ್ಯಾಲಯಕ್ಕೆ ಡಿಸ್ಟಿಕ್ ಚೇರ್ಪರ್ಸನ್ಸ್ ಬಂದ್ಬಿಟ್ಟು ಡೆಪ್ಯೂಟಿ ಕಮಿಷನರ್ಸ್ ಇರ್ತಾರೆ, DCs ಇರ್ತಾರೆ. ಸೊ ನಾವು ಯಾವುದೇ ಪ್ರಾಬ್ಲಮ್, ಈಗ ನಮ್ಮ ಸ್ಕೂಲಲ್ಲಿ ವಾಟರ್ ಇಶ್ಯೂಸು, ಮತ್ತು ರೀಜನಲ್ ಕಮಿಷನರ್ಸ್ ಅಂತ ಇರ್ತಾರೆ. ರೀಜನಲ್ ಕಮಿಷನರ್ಸ್ ಬಂದ್ಬಿಟ್ಟು ಇಂಡಿಯನ್ ರೆವೆನ್ಯೂ ಸರ್ವಿಸಿಂದ ಇರ್ತಾರೆ. ಡೆಪ್ಯೂಟಿ ಕಮಿಷನರ್ಸ್ ಬಂದ್ಬಿಟ್ಟು IAS ಆಫೀಸರ್ಸ್ ಆಗಿರ್ತಾರೆ. ಇವರಿಬ್ಬರು ಬಂದ್ಬಿಟ್ಟು ನಮಗೆ ನಮ್ಮ ಸ್ಕೂಲಲ್ಲಿ ಏನಾದರೂ ಇಶ್ಯೂಸ್ ಇದ್ರು ದೇ ಯೂಸ್ ಟು ಸಾಲ್ವ್. ಇಂಡಿಪೆಂಡೆನ್ಸ್ ಡೇಗೆ ಒಂದ್ಸಲ ನಮ್ಮ ಮೇಡಮ್ ಬಂದಿದ್ರು. ಸೊ ಅವ್ರನ್ನ ನೋಡಿ ನಾನು IAS
ಆಗಬೇಕು, ನಾನು ದೊಡ್ಡವಳಾದ್ಮೇಲೆ ಈ ಥರ ಆಗಬೇಕು ಅಂತ ಕನಸು ಕಾಣ್ತಿದೆ. ಬಟ್ ಅದು ಹೆಂಗೆ ಮಾಡಬೇಕು, ಏನು ಓದಬೇಕು ಅಂತ ಯಾವುದೇ ಗೈಡೆನ್ಸ್ ಇರಲಿಲ್ಲ. ನಮ್ಮ ಮನೇಲಿ ನಾನೇ ಫಸ್ಟ್ ಜನರೇಷನ್ ಆಫೀಸರ್ಸ್ ಎಕ್ಸಾಮ್ಸ್ಗೆ ಟ್ರೈ ಮಾಡಿರೋದು. ಸೊ ನಾನು ಸ್ಟಾರ್ಟ್ ಮಾಡಬೇಕಾದ್ರೂ ಎವ್ರಿ ಡೌಟ್ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ. ಆ ಡೌಟ್ಸ್ ಇರಬಾರ್ದು. ನಿಮ್ಮ ಲೈಕ್ ಮನೆಗಳಲ್ಲೇ ಓದಿ ಅಚೀವ್ ಮಾಡ್ಬೋದು ಅನ್ನೋದೊಂದು ಡ್ರೀಮ್ ಇರಬೇಕಷ್ಟೇ. ಕಷ್ಟಪಟ್ಟು ಒಂದು ಕ್ಲಾರಿಟಿ ಇಟ್ಕೊಳ್ಳಿ ಲೈಫಲ್ಲಿ, ಕಷ್ಟಪಟ್ಟರೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು. ಇದು ಹಾರ್ಡ್ ವರ್ಕ್ ಅನ್ನೋದು ಕುತ್ಕೊಂಡು ಓದಬೇಕು. ಮಿನಿಮಮ್ 12-14 ಅವರ್ಸ್. ಇದರಲ್ಲಿ ಸರ್ ಹೇಳ್ತಿದ್ರು ಇವಾಗ ತಾನೇ, ಡೈರೆಕ್ಟರ್ಸ್ ಲೈಕ್ ಜಾಯಿಂಟ್ ಡೈರೆಕ್ಟರ್ JD ಸರ್, ಹಾರ್ಡ್ ವರ್ಕ್ ಆ್ಯಂಡ್ ಲಕ್. ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ 2% ಆಫ್ ಲಕ್ ವಿಲ್ ಕಮ್. ಸೊ ದಿಸ್ ಇಸ್ ವಾಟ್. ಈಗ UPSC ಎಕ್ಸಾಮ್ಸಲ್ಲೂ ನಾನು ನನ್ನ ಫ್ರೆಂಡ್ಸ್ನೇ ನೋಡಿದ್ದೀನಿ, 4 ಅಟೆಂಪ್ಟ್ಸು ಲೈಕ್ ನಾನು 4 ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ರು. ಫಸ್ಟ್ 2 ಅಟೆಂಪ್ಟ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ, 3rd ಅಟೆಂಪ್ಟ್ ಇಂಟರ್ವ್ಯೂವರೆಗೂ ಹೋಗಿ ಕ್ಲಿಯರ್ ಆಗಿರಲಿಲ್ಲ, ಬಟ್ 4th ಅಟೆಂಪ್ಟ್ ಕ್ಲಿಯರ್ ಮಾಡಿದೆ. ನನ್ನ ಜೊತೆನೇ ಕುತ್ಕೊಂಡು ನಾವು 4 ಜನ ಫ್ರೆಂಡ್ಸ್ ಇದ್ವಿ, ಮತ್ತೆ ಪ್ರಿಪೇರ್ ಆಗಿ. ಅವರು ತುಂಬ ಟ್ಯಾಲೆಂಟೆಡ್ ಇದ್ರು, ನನಗಿನ್ನ ತುಂಬ ಚೆನ್ನಾಗಿ ಓದ್ತಿದ್ರು. ಆ ಇಯರಲ್ಲಿ ನನ್ನ ಲಕ್ಕಿತ್ತು, ನಾನು ಕ್ಲಿಯರ್ ಆದೆ. 2021 ನನ್ನ ಎಕ್ಸಾಮ್ ಕ್ಲಿಯರ್ ಆಯಿತು. 2022 ನನ್ನ ಫ್ರೆಂಡ್ ಕಲ್ಯಾಣಿ ಅವಳದು ಕ್ಲಿಯರ್ ಆಯಿತು. 2023 ಇನ್ನೊಬ್ಬರು ನನ್ನ ಜೊತೆನೇ ಪ್ರಿಪೇರ್ ಆಗ್ತಿದ್ರು, ಪ್ರಿಲಿಮ್ಸ್ ಆಗಲಿಲ್ಲ. ಅದೇ ಆಗಲಿಲ್ಲ ಅಂತ ಲೈಕ್ ಬಿಡ್ಬೋದಿತ್ತು ಈ ಫೀಲ್ಡ್ನ, ಬಟ್ ಇನ್ನೊಂದ್ಸಲ ಪ್ರಿಪೇರ್ ಆಗಿ 2023 ಎಕ್ಸಾಮ್ ಹಿ ಆಲ್ಸೋ ಕ್ಲಿಯರ್. ಸೊ ನಾನು ಅವ್ರನ್ನೆಲ್ಲರೂ ನೋಡ್ತಾ ನನಗೆ ಏನು ಅನ್ಸುತ್ತೆ ಅಂದರೆ, ಇಟ್ಸ್ ಜಸ್ಟ್ ದಟ್ ಕನ್ಸಿಸ್ಟೆನ್ಸಿ, ಪರ್ಸಿವರೆನ್ಸ್. ಈಗ ನೀವು ನೀರನ್ನ ನೋಡಿರ್ಬೋದು, ನೀರು ತುಂಬ ಸಾಫ್ಟ್ ಅಂತ ಅನ್ಕೋತೀವಿ ನೋಡಿದಾಗ, ಅದೇ ಅದು ಕಂಟಿನ್ಯೂಸ್ ಆಗಿ ನದಿ ಹರಿತಾ ಇದ್ರೆ ಎಂಥ ಒಂದು ದೊಡ್ಡ ಬಂಡೆನೇ ಅದು ಕರಗಿಸೋ ಒಂದು ಪವರ್ ಇರುತ್ತೆ. ಸೊ ಇದೇ ಥರ ನೀವು ಲೈಫಲ್ಲಿ ಏನಾದರೂ ಒಂದು ಅಂದ್ಕೊಂಡಿದ್ದು, ಈಗ ನಾನು ಸಾಧಿಸಬೇಕು, ನಾನು ಒಂದು ಎಕ್ಸಾಮ್ ಬರಿತಾ ಇದ್ದೀನಿ, ಅದು ಎಷ್ಟು ವರ್ಷ ಆಗಲಿ ನಾನು 100% ಎಫರ್ಟ್ಸ್ ಕೊಡ್ತೀನಿ ಅನ್ನೋದು ತಲೆಯಲ್ಲಿದ್ದರೆ ಖಂಡಿತ ಎಕ್ಸಾಮ್ಸ್ ಪಾಸ್ ಆಗ್ತೀರಾ.